ಈ ಸರ್ಕಾರ ಪಾಪರ್ ಚೀಟಿ ತಗೊಳ್ತಾ ಇದೆ. ಸಂಪೂರ್ಣವಾಗಿ ನಾನು ಮೊದಲೇ ಹೇಳಿದ್ದೇನೆ, ಈ ಯಾವಾಗ್ಲೂ ಕೂಡ ಈ ಅರೆ ತುಂಬಿದ ಪಾತ್ರೆಗಳು ಸೌಂಡ್ ಜಾಸ್ತಿ ಮಾಡ್ತವೆ. ಹಣ ಇದ್ರೆ ಸೌಂಡ್ ಮಾಡೋದಲ್ಲ ಅದು. ಈಗೇನಾಗಿದೆ, ಬರೀ ಮಾತುಗಳು ಮಾತಾಡ್ತಾ ಇರ್ತಾರೆ ಹೊರತು ಅವರಲ್ಲಿ ಹಣ ಇಲ್ಲ. ಇದನ್ನ ಎಲ್ಲರೂ ಒಂದು ರೌಂಡ್ ಹೇಳಿ ಆಯ್ತು ಕಾಂಗ್ರೆಸ್ನವರು. ಒಂದು ಕಡೆ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಬೇಕಾ, ಗ್ಯಾರಂಟಿ ಕಳ್ಕೊಳ್ಳಿ. ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ಅವರು ತಲುಪಿ ಆಗಿದೆ. ಬಹುಶಃ ಇನ್ನೇನೋ 6 ತಿಂಗಳು ಚುನಾವಣೆ ಇದೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಜನರ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಭುಗಿಲೆದ್ದಿದೆ. ಎಲ್ಲಾ ಶಾಸಕರು ಇವರ ವಿರುದ್ಧವೇ ಮಾತಾಡ್ತಿದ್ದಾರೆ, ಅವರ ಶಾಸಕರೇ. ಇಂಥ ಪರಿಸ್ಥಿತಿ ಇರುವಾಗ ಬರೀ ಬೊಗಳೆ ಬಿಡ್ತಾರೆ. 250 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟ್ ಅವರು ಷಣ್ಮುಗಮ್ ಒಂದು ತಿಂಗಳಿಂದೇನೆ ಲೆಟರ್ ಬರೆದಿದ್ದಾರೆ. ಅವರ ಲಾಜಿಸ್ಟಿಕ್ ಗೆ ನೀವು ಹಣ ಕೊಡ್ಲಾರ್ದಂತ ಪರಿಸ್ಥಿತಿ ಬಂದಿದೆ. ನಿಮ್ಮ ಬಡ್ಜೆಟ್ ನಲ್ಲಿ ಮೆನ್ಷನ್ ಮಾಡಿದ್ರಿ ಯಾವುದೋ ಒಂದು ವಿದ್ಯುತ್ ಇದರ ಸ್ಕೀಮ್ದೊಂದು, ಕೇವಲ 40 ಕೋಟಿ 24ರಲ್ಲೇ ಅನೌನ್ಸ್ ಮಾಡಿದ್ರು. ಅದನ್ನು ಮಾಡಕ್ ಆಗೋದಿಲ್ಲ, ದುಡ್ಡಿಲ್ಲ ಅಂತೇಳಿ ಅದನ್ನು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ ಮೊನ್ನೆ. ಅಂದ್ರೆ 20, 30, 40 ಕೋಟಿಯ ಇದನ್ನೇ ಪ್ರಾಜೆಕ್ಟ್ಗಳನ್ನೇ ಮಾಡಲಾರ್ದಂತ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕಿದೆ? ಅದು ಪುಕ್ಕಟೆ ಬರ್ತಕ್ಕಂತ ಅಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಗೊಂದಲದಲ್ಲೂ ಈ ಇದರಲ್ಲಿ ಯಾಕೆ ನೀವು ಸರ್ಕಾರ ಮಾಡ್ತೀರಿ? ರಾಜೀನಾಮೆ ಕೊಟ್ಟು ಬಿಟ್ಬಿಡಿ. ಆ ಕಡೆ ಬಂದವರು ಯಾರು ಮಾಡ್ತಾರೆ, ಚೆನ್ನಾಗಿ ಮಾಡೋರು ಇದಾರೆ, ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಯೋಚನೆ ಮಾಡಬೇಕು. ಬರೀ ಅಧಿಕಾರ ಯಾವಾಗ ನಂದು ಹೋಗ್ಬಿಡ್ತದೋ, ಇನ್ನೊಬ್ರು ಯಾರು ಬಂದು ಕೂತ್ಕೊಳ್ತಾರೋ, ಅಥವಾ ನನಗೆ ಯಾರು ಸಿಗುತ್ತದೋ ಅಂತ ಇನ್ನೊಬ್ರು, ಈ ಗೊಂದಲ ಇಟ್ಕೊಂಡು ರಾಜ್ಯ ನಡೆಸೋದಕ್ಕಿಂತ ರಾಜೀನಾಮೆ ಕೊಟ್ಟ ಕಡೆ ತೊಲಗೋದು ಬೆಸ್ಟ್.